Afternoon everyone. So in today's class we shall see about vending machines. Vending machines are a new revolution in a marketing method. Okay, marketing method alli idondu hosa invention. Okay, so vending machines are coin operated. ನೀವು ಕಾಯಿನ್ ಹಾಕಬೇಕು, ಅದರೊಳಗೆ ವಸ್ತು ಇಟ್ಟಿರ್ತಾರೆ. You can buy the product by putting coin in it. Okay, so here pre-packed goods are sold at lower price. ಕಡಿಮೆ ದರದಲ್ಲಿ ಮೊದಲೇ ಪ್ಯಾಕ್ ಮಾಡಿಟ್ಟಂಥ ಗೂಡ್ಸನ್ನು ವೆಂಡಿಂಗ್ ಮಷಿನ್ ಥ್ರೂ ಮಾರ್ತಾರೆ. ಅಂಡರ್ಸ್ಟುಡ್? ಸೊ ವೆಂಡಿಂಗ್ ಮಷೀನ್ಸ್ ಆರ್ ನಥಿಂಗ್ ಬಟ್ ಕಾಯಿನ್ ಆಪರೇಟೆಡ್ machines, and here pre-packed goods are sold to the customers at a lower price. ಕಡಿಮೆ ದರದಲ್ಲಿ pre-packed goods ಅನ್ನು ಮಾರ್ತಾರೆ. If you want something, you have to insert a coin in the machine and you can buy the products. ಅಲ್ಲಿ products ಯಾವ್ದಿರುತ್ತೆ ಅಂದರೆ they sell beverages, okay, beverages like coffee, tea, ಅದನ್ನ ಸೆಲ್ ಮಾಡ್ತಾರೆ. Tickets, right, and soft drinks, ಚಾಕ್ಲೇಟ್ಸ್, ನ್ಯೂಸ್ ಪೇಪರ್ಸ್ ಎಕ್ಸೆಟ್ರಾ ಈ ಥರದ ಐಟಮ್ಸನ್ನು ಅವರು ಸೆಲ್ ಮಾಡ್ತಾರೆ ಫ್ರಾಮ್ ವೆಂಡಿಂಗ್ ಮಷೀನ್. ಓಕೆ, ಅದು ಮಷೀನ್ ಹೀಗಿರುತ್ತೆ. ಯು ಹ್ಯಾವ್ ಟು ಇನ್ಸರ್ಟ್ ಅ ಕಾಯಿನ್ ಹಿಯರ್. ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಯಾವ್ಯಾವ ಪ್ರಾಡಕ್ಟ್ಸ್ ಇದಾವಂತ. ಯು ಹ್ಯಾವ್ ಟು ಇನ್ಸರ್ಟ್ ಅ ಕಾಯಿನ್ ಹಿಯರ್. ನೀವು ಕಾಯಿನ್ ಹಾಕಿದ ಮೇಲೆ ಆ ಪ್ರಾಡಕ್ಟ್ಸ್ ನಿಮಗೆ ಬರುತ್ತೆ ಫ್ರಾಮ್ ದ ಮಷೀನ್. ಅಂಡರ್ಸ್ಟುಡ್? ದಿಸ್ ಇಸ್ ನೋನ್ ಆಸ್ ವೆಂಡಿಂಗ್ ಮಷೀನ್. Okay, so next, advantages of this kind of machine. ಸೊ ಇವಾಗ ATM ನೋಡಿದ್ದೀರಲ್ಲ, ಅದು ಹಾಗೆ ನೀವು ಕಾರ್ಡ್ ಇನ್ಸರ್ಟ್ ಮಾಡಿದ ತಕ್ಷಣ ಇಫ್ ಯು ವಾಂಟ್ ಟು ವಿಡ್ರಾ ಯು ಕ್ಯಾನ್ ವಿಡ್ರಾ, ರೈಟ್? ಸೊ ವೆಂಡಿಂಗ್ ಮಷೀನು ಹಾಗೆ ನೀವು ಕಾಯಿನ್ ಹಾಕಬೇಕು, ಯು ಕ್ಯಾನ್ ಬೈ ಪ್ರಾಡಕ್ಟ್ಸ್ ಆಫ್ ಯೋರ್ ಚಾಯ್ಸ್. So advantages: high turnover ಜಾಸ್ತಿ ಇರುತ್ತೆ ವೆಂಡಿಂಗ್ ಮಷೀನ್ ಇಟ್ಟು ಸೆಲ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಪ್ರಾಡಕ್ಟ್ಸ್ ಆರ್ ಅವೈಲೇಬಲ್ ಆಟ್ ಅ ಲೋ ಪ್ರೈಸ್. ಕಡಿಮೆ ದರದಲ್ಲಿ ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಅಲ್ಲಿ ಇಟ್ಟಿರ್ತಾರಲ್ಲ, ಯು ಕ್ಯಾನ್ ಬೈ ದ ಪ್ರಾಡಕ್ಟ್ಸ್ ಆ್ಯಂಡ್ ದ ಕಸ್ಟಮರ್ಸ್ ಕ್ಯಾನ್ ಗೆಟ್ ದ ಪ್ರಾಡಕ್ಟ್ಸ್ ಅಟ್ ಅ ಲೋವರ್ ಪ್ರೈಸ್. Okay, this is one of the advantages. Customers consumable products na avaru ittirtare, both consumable and non consumable, like platform tickets adunu ittirtare in vending machine. So disadvantages: ಏನಂದರೆ ಇನ್ಸ್ಟಾಲೇಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಹೈ ಇನ್ಸ್ಟಾಲೇಷನ್ ಕಾಸ್ಟ್. ನೀವು ಆ ಮಷೀನನ್ನು ಸೆಟಪ್ ಮಾಡಬೇಕಂದ್ರೆ ಇಟ್ ರಿಕ್ವೈರ್ಸ್ ಇನ್ವೆಸ್ಟ್ಮೆಂಟ್. ಸೊ ಇನ್ಸ್ಟಾಲೇಷನ್ ಮಾಡಬೇಕಾದ್ರೆ ಕಾಸ್ಟ್ ಆಗುತ್ತೆ. ಸೊ ಹೈ ಇನ್ಸ್ಟಾಲೇಷನ್ ಕಾಸ್ಟ್. ಆ ಮಷೀನನ್ನು ನೀವು ಸೆಟ್ ಮಾಡಿದ್ರೆ ನಡೆಯಲ್ಲ, ಆಮೇಲೆ ಡೇ ಟು ಡೇ ಮೇಂಟೈನ್ ಮಾಡಬೇಕು, ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ. ಆ್ಯಂಡ್ ಇಫ್ ದ್ಯಾಟ್ ಮಷೀನ್ gets destroyed, you have to repair it, right? So repair cost barutte. So it is a bit costly to install, to maintain, to repair. Okay, understood? Yeah, and customers ಏನಾಗುತ್ತೆ, they cannot physically touch the product and later buy them. ನೀವು ಅಂಗಡಿಗೆ ಹೋದರೆ ಏನು ಮಾಡ್ತೀರಿ, ಪ್ರಾಡಕ್ಟನ್ನು ಇಟ್ಕೊಂಡು ನೋಡ್ತೀರಿ, ಎಲ್ಲ ಪ್ರೈಸ್ ಎಲ್ಲ ನೋಡ್ತೀರಿ, ಡೇಟ್ ಎಲ್ಲ ನೋಡ್ತೀರಿ, ಆಮೇಲೆ ಯು ವಿಲ್ ಬೈ, ರೈಟ್? ಸೊ ಇಲ್ಲಿ ಹಾಗಾಗಲ್ಲ, ಮಷೀನ್ ಒಳಗಡೆ ಇರೋದ್ರಿಂದ ನೀವು ಕಾಯಿನ್ ಹಾಕಿದ ಮೇಲೆ ಅದು ಬಂದುಬಿಡುತ್ತೆ ನಿಮಗೆ. ಆಮೇಲೆ ಇಫ್ ದಟ್ ಗೂಡ್ ಇಸ್ ಡ್ಯಾಮೇಜ್, ನೀವು ವಾಪಸ್ ರಿಟರ್ನ್ ಮಾಡೋಕ್ಕಾಗೋದಿಲ್ಲ. ಅಂಡರ್ಸ್ಟುಡ್? ದ್ಯಾಟ್ ಈಸ್ ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಅರ್ಥ ಆಯ್ತಲ್ಲ? ಓಕೆ, ಸೊ ನೆಕ್ಸ್ಟ್, ಇನ್ನೊಂದು ಏನಂದರೆ, ಈ ಮಷೀನ್ ಒಳಗಡೆ ಗೂಡ್ಸನ್ನ ಫಿಟ್ ಮಾಡಬೇಕಲ್ಲ, ಸೊ ಅದಕ್ಕೆ ಇಟ್ ರಿಕ್ವೈರ್ಸ್ ಅ ಸ್ಪೆಷಲ್ ಪ್ಯಾಕಿಂಗ್. ಆ ಪ್ರಾಡಕ್ಟ್ಸನ್ನು ಪ್ಯಾಕ್ ಮಾಡಬೇಕಂದ್ರೆ ಸ್ಪೆಷಲ್ ಪ್ಯಾಕಿಂಗ್ ಬೇಕು. ಇನ್ ಆರ್ಡರ್ ಟು ಅದ್ರೊಳಗೆ ಮಷೀನ್ ಒಳಗೆ ಫಿಟ್ ಮಾಡ್ಬೇಕು, ಆ್ಯಂಡ್ ಲೇಟರ್ ಆನ್ ಅದು ಮಷೀನಿಂದ ನೀವು ಕಾಯಿನ್ ಇನ್ಸರ್ಟ್ ಮಾಡಿದಾಗ ಆ ಪ್ರಾಡಕ್ಟ್ ಹೊರಗಡೆ ಬರಬೇಕು. ಸೊ
ಅದರ ಮಷೀನಿಗೆ ಹೆಂಗೆ ಬೇಕೋ ಆ ಥರದ್ದೇ ಪ್ಯಾಕಿಂಗು ಮಾಡಬೇಕಾಗುತ್ತೆ. ಅಂಡರ್ಸ್ಟುಡ್? ಅದು ಒನ್ ಆಫ್ ದ ಡಿಸ್ಅಡ್ವಾಂಟೇಜಸ್. ಹೈ ಇನ್ಸ್ಟಾಲೇಷನ್ ಕಾಸ್ಟ್, ಇಟ್ ರಿಕ್ವೈರ್ಸ್ ಸ್ಪೆಷಲ್ ಪ್ಯಾಕಿಂಗ್, ಇಟ್ the machine will have to be maintained on regular basis, so repair maintenance cost ಎಲ್ಲ ಜಾಸ್ತಿ ಆಗುತ್ತೆ. ಆ್ಯಂಡ್ ಕಸ್ಟಮರ್ಸ್ ಕೆನಾಟ್ ರಿಟರ್ನ್ ಅನ್ವಾಂಟೆಡ್ ಗೂಡ್ಸ್. ಆಮೇಲೆ ಅವ್ರಿಗೆ ಬೇಡ ಅನ್ಸ್ತಾರೆ, ದೇ ಕೆನಾಟ್ ರಿಟರ್ನ್ ದ ಪ್ರಾಡಕ್ಟ್. ಒನ್ಸ್ ದೇ ಇನ್ಸರ್ಟ್ ಅ ಕಾಯಿನ್ ಇನ್ ಇಟ್ ಆ್ಯಂಡ್ ದೇ ಬೈ ದ ಪ್ರಾಡಕ್ಟ್, ದೇ ಕೆನಾಟ್ ರಿಟರ್ನ್ ದ ಪ್ರಾಡಕ್ಟ್ಸ್. ಅಂಡರ್ಸ್ಟುಡ್? ದೀಸ್ ಆರ್ ದ ಡಿಸ್ಅಡ್ವಾಂಟೇಜಸ್ ಆಫ್ ಅ ವೆಂಡಿಂಗ್ ಮಷೀನ್. ನೆಕ್ಸ್ಟ್, GST. Have you heard about it? Yes? GST. What is the full form of GST? Goods and Service Tax. This is a new concept. Okay? GST refers to Goods and Service Tax. ಏನು ಮಾಡಿದ್ದಾರೆ? ದೆರ್ ಇಸ್ ಅ ಪ್ರಿನ್ಸಿಪಲ್ ನಾವು, ಒನ್ ನೇಷನ್ ಒನ್ ಟ್ಯಾಕ್ಸ್. ಒನ್ ನೇಷನ್ ಒನ್ ಟ್ಯಾಕ್ಸ್. ಮೊದಲೇನಾಗ್ತಿತ್ತು? ಹಲವಾರು ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು. ಸೊ ಈಗ ಒಂದೇ ದೇಶ ಒಂದೇ ಟ್ಯಾಕ್ಸ್, ದಟ್ ಈಸ್ GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇಟ್ ಹೆಲ್ಪ್ಸ್ ಫಾರ್ ಸ್ಮೂತ್ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಮತ್ತು ಸರ್ವಿಸಸನ್ನು ಸ್ಮೂತಾಗಿ ಫ್ಲೋ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಜುಲೈ 1, 2017 GSTನ ಇಂಪ್ಲಿಮೆಂಟ್ ಮಾಡಿದರು. ಅಂಡರ್ಸ್ಟುಡ್? GST has been implemented on July 1st. Implemented since July 1, 2017 GST ನಡೀತಾನೆ ಇದೆ. ಒನ್ ನೇಷನ್ ಒನ್ ಟ್ಯಾಕ್ಸ್. ಇಟ್ ಫೆಸಿಲಿಟೇಟ್ಸ್ ಸ್ಮೂತ್ ಫ್ಲೋ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಓಕೆ, ಯಾ. GST is a destination based single tax. See, what do you mean by GST? It is a destination based single tax on supply of goods and services from manufacturers to customers. ಏನಾಗ್ತಿತ್ತು ಮೊದಲು? ಮ್ಯಾನುಫ್ಯಾಕ್ಚರರ್ಸ್, ಓಕೆ, ಸಪ್ಲೈಯರ್ಸ್, ಕಸ್ಟಮರ್ಸ್. GST ಹೆಂಗಾಗುತ್ತೆ? GST ಇಸ್ ಅ ಡೆಸ್ಟಿನೇಷನ್ ಬೇಸ್ಡ್. ಡೆಸ್ಟಿನೇಷನ್ ಅಂದ್ರೇನು? ಉತ್ಪಾದನೆ ಆಗಿದಂಥ ಪ್ರಾಡಕ್ಟ್ಸಿನ ಡೆಸ್ಟಿನೇಷನ್ ಅಲ್ಟಿಮೇಟ್ ಯಾರಿಗೆ ರೀಚ್ ಆಗಬೇಕು? ಕಸ್ಟಮರ್ಸಿಗೆ. ಸೊ ಕಸ್ಟಮರ್ಸ್ ಆರ್ ದ ಡೆಸ್ಟಿನೇಷನ್. ಸಿ, GST ಇಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಸಿಂಗಲ್ ಟ್ಯಾಕ್ಸ್. ಓಕೆ, ಡೆಸ್ಟಿನೇಷನ್ ಅಂದರೆ ಕಸ್ಟಮರ್ಸ್. ಇವಾಗ ಟ್ಯಾಕ್ಸ್ ಹಾಕಿದ್ರೆ ಸಪ್ಲೈಯರ್ಸ್ ಮತ್ತು ಕಸ್ಟಮರ್ಸಿಗೆ ಅವ್ರೇನು ಮಾಡ್ತಾರೆ? GST ಅಲ್ಟಿಮೇಟ್ಲಿ ಕಸ್ಟಮರ್ಸಿಗೆ ಬರುತ್ತೆ. ಮ್ಯಾನುಫ್ಯಾಕ್ಚರರ್ಸಿಂದ ಸಪ್ಲೈಯರ್ಸ್, ಸಪ್ಲೈಯರ್ಸಿಂದ ಮತ್ತು ಅಲ್ಟಿಮೇಟ್ಲಿ ಕಸ್ಟಮರ್ಸ್, ಅಲ್ಟಿಮೇಟ್ಲಿ ಡೆಸ್ಟಿನೇಷನಿಗೆ ರೀಚ್ ಆಗುತ್ತೆ. ಅಂಡರ್ಸ್ಟುಡ್? ಯಾ. ಮೊದಲೇನಿತ್ತು? ಮಲ್ಟಿಪಲ್ ಟ್ಯಾಕ್ಸಸ್ ಇತ್ತು, ವೈಡ್ ವೆರೈಟೀಸ್ ಆಫ್ ಟ್ಯಾಕ್ಸ್. ಈ ಮಲ್ಟಿಪಲ್ ಟ್ಯಾಕ್ಸಸ್ಸನ್ನೆಲ್ಲ ರಿಪ್ಲೇಸ್ ಮಾಡಿ ಬಂದಿದ್ದು ಒಂದೇ ಟ್ಯಾಕ್ಸ್, ದಟ್ ಈಸ್ GST. ಅಂಡರ್ಸ್ಟುಡ್? GST ಇಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಸಿಂಗಲ್ ಟ್ಯಾಕ್ಸ್. ಡೆಸ್ಟಿನೇಷನ್, ಸಿ, ಇಫ್ ಯು ವಾಂಟ್ ಟು ಟ್ರಾವೆಲ್ ಸಮ್ವೇರ್, ನೀವು ಬಸ್ ಥ್ರೂ ಹೋದರೆ ನಿಮ್ಮ ಡೆಸ್ಟಿನೇಷನ್ ನೀವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿರ್ತೀರಿ ಅದು, ರೈಟ್? ಸೊ ಇಲ್ಲಿ ಡೆಸ್ಟಿನೇಷನ್ ಏನಾಗುತ್ತೆ? ಉತ್ಪಾದಕರಿಂದ ರಿಟೇಲರ್ಸ್, ಹೋಲ್ಸೇಲರ್ಸ್ ಅವರೆಲ್ಲ ಬರ್ತಾರಲ್ಲ, ಸಪ್ಲೈಯರ್ಸ್. ಅದಾದಮೇಲೆ ಅಲ್ಟಿಮೇಟ್ಲಿ ಕನ್ಸ್ಯೂಮರ್ಸ್ ಆರ್ ದ ಡೆಸ್ಟಿನೇಷನ್. ದ GST ಹ್ಯಾಸ್ ಕನ್ವರ್ಟೆಡ್ ಕಂಟ್ರಿ ಇಂಟು ಯೂನಿಫೈಡ್ ಮಾರ್ಕೆಟ್. ಯೂನಿಟಿ, ಒಂದೇ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್, ಆ ಪಾಲಿಸಿ ಇಟ್ಕೊಂಡು GSTನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, so what are the advantages? Improves
ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸನ್ನು ಈಸಿಯಾಗಿ ಸ್ಮೂತಾಗಿ ನಡೆಸ್ಕೊಂಡು ಹೋಗಲಿಕ್ಕೆ ಇಟ್ ವಿಲ್ ಫೆಸಿಲಿಟೇಟ್. ಯಾವುದು? ಜಿ ಎಸ್ ಟಿ. ಇಟ್ ಇಂಪ್ರೂವ್ಸ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನ ಸ್ಮೂತಾಗಿ ಏನು ಅಡಚಣೆ ಇಲ್ಲದೆ ಕ್ಯಾರಿ ಆನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್ ಆಫ್ ಜಿ ಎಸ್ ಟಿ. ರೆಡ್ಯೂಸ್ ಟ್ಯಾಕ್ಸ್ ಬರ್ಡನ್. ಜಿ ಎಸ್ ಟಿ ಏನು ಮಾಡುತ್ತೆ? ಇಟ್ ರೆಡ್ಯೂಸಸ್ ಟ್ಯಾಕ್ಸ್ ಬರ್ಡನ್. ಹೆಂಗೆ? ಮಲ್ಟಿಪಲ್ ಟ್ಯಾಕ್ಸ್ ಇತ್ತಲ್ಲ, ಮೊದಲು ವೆರೈಟೀಸ್ ಆಫ್ ಟ್ಯಾಕ್ಸ್ ಇತ್ತಲ್ಲ, ಅದನ್ನೆಲ್ಲ ತೆಗೆದು ಹಾಕಿ ಅದನ್ನೆಲ್ಲ ಎಲಿಮಿನೇಟ್ ಮಾಡಿ ಸಿಂಗಲ್ ಟ್ಯಾಕ್ಸ್ ಜಿ ಎಸ್ ಟಿ. ಸೊ ಅವಾಗ ಏನಾಗುತ್ತೆ? ಬರ್ಡನ್ ಕಮ್ಮಿ ಆಗುತ್ತೆ, ಟ್ಯಾಕ್ಸ್ ಬರ್ಡನ್ ಕಮ್ಮಿ ಆಗುತ್ತೆ. ಇಟ್ ರೆಡ್ಯೂಸಸ್ ಟ್ಯಾಕ್ಸ್ ಬರ್ಡನ್ ಬೈ ಎಲಿಮಿನೇಟಿಂಗ್ ಮಲ್ಟಿಪಲ್ ಟ್ಯಾಕ್ಸಸ್. ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಆನ್ ಟ್ಯಾಕ್ಸ್, ಟ್ಯಾಕ್ಸ್ ಮೇಲೆ ಮತ್ತೆ ಟ್ಯಾಕ್ಸ್ ಹಂಗಿತ್ತು ಮೊದಲು, ಅದನ್ನು ಎಲಿಮಿನೇಟ್ ಮಾಡೋದ್ರಿಂದ ಇಟ್ ರೆಡ್ಯೂಸಸ್ ಟ್ಯಾಕ್ಸ್ ಬರ್ಡನ್. It improves tax administration. ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಈಗ ಒಂದು ಟ್ಯಾಕ್ಸ್ ಬಗ್ಗೆ ಈಗ ರೂಲ್ಸ್ ಹಾಕಿದ್ರೆ ಆಗಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು, ಅದನ್ನು ಕ್ಯಾರಿ ಆನ್ ಮಾಡ್ಕೊಂಡು ಹೋಗಬೇಕಲ್ಲ. ಸೊ ಏನಾಗುತ್ತೆ? ಜಿ ಎಸ್ ಟಿ ಇಟ್ ವಿಲ್ ಹೆಲ್ಪ್ ಟು ಇಂಪ್ರೂವ್, ಇಟ್ ವಿಲ್ ಹೆಲ್ಪ್ ಟು ಮ್ಯಾನೇಜ್ ದ ಟ್ಯಾಕ್ಸ್ ವೆರಿ ಈಸಿಲಿ. ಟ್ಯಾಕ್ಸನ್ನು ನಡೆಸ್ಕೊಂಡು ಹೋಗೋದು ಇಟ್ಸ್ ವೆರಿ easy. Next one, mitigate tax evasion. Tax evasion ಅಂದ್ರೆ ಏನು? ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಓಕೆ, ಭಾಳ ಟ್ಯಾಕ್ಸ್ ಆಗ್ತಿತ್ತು, ಕೆಲವೊಂದು ಟ್ಯಾಕ್ಸನ್ನು ಪೇನೇ ಮಾಡ್ತಿರ್ಲಿಲ್ಲ. ಸೊ ಎಲ್ಲ ಟ್ಯಾಕ್ಸ್ ತೆಗೆದು ಒಂದೇ ಜಿ ಎಸ್ ಟಿ ಅಂತ ಮಾಡಿರೋದ್ರಿಂದ ಟ್ಯಾಕ್ಸ್ ಇವೇಷನ್ ಅಂದ್ರೆ ಏನು? ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸ್. ಇವಾಗ ಒಂದೇ ಜಿ ಎಸ್ ಟಿ ಅನ್ನೋದು ಒಂದೇ ಟ್ಯಾಕ್ಸ್ ಇರೋದ್ರಿಂದ ಅವರಿಗೆ ಕನ್ಫ್ಯೂಷನೂ ಆಗಲ್ಲ ಆ್ಯಂಡ್ ದೇ ಹ್ಯಾವ್ ಟು ಪೇ ದ ಟ್ಯಾಕ್ಸ್ ಕಂಪಲ್ಸರಿಲಿ. ಅವಾಗ ಏನಾಗುತ್ತೆ? ಟ್ಯಾಕ್ಸ್ ಇವೇಷನ್ ಹೋಗ್ಬಿಡುತ್ತೆ, ನಾನ್ ಪೇಮೆಂಟ್ ಆಫ್ ಟ್ಯಾಕ್ಸ್ ಹೋಗ್ಬಿಡುತ್ತೆ. ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್. ನೆಕ್ಸ್ಟ್ ಒನ್, ಇಟ್ ಬೂಸ್ಟ್ಸ್ ಟ್ಯಾಕ್ಸ್ ರೆವಿನ್ಯೂ. ರೆವಿನ್ಯೂ ಅಂದರೆ ಇನ್ಕಮ್, ಟ್ಯಾಕ್ಸಿಂದ ಬರುವಂಥ ಇನ್ಕಮ್ ಜಾಸ್ತಿ ಆಗುತ್ತೆ. ಅಂಡರ್ಸ್ಟುಡ್? ದಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್. ನೋ ಹಿಡನ್ ಟ್ಯಾಕ್ಸ್. ಅದು ಮುಚ್ಚುಮರೆ ಇಲ್ಲದಂಥ ಟ್ಯಾಕ್ಸ್. ಓಕೆ, ಯಾವುದು ಹಿಡನ್ ಟ್ಯಾಕ್ಸ್ ಇರೋದಿಲ್ಲ, ಓನ್ಲಿ ಒನ್ ಟ್ಯಾಕ್ಸ್, ಜಿ ಎಸ್ ಟಿ. ನೆಕ್ಸ್ಟ್ ಒನ್, ಓಕೆ, more ಎಕನಾಮಿಕ್ ಆಕ್ಟಿವಿಟಿ. ಟ್ಯಾಕ್ಸಿಂದ ಬರುವಂಥ ಆದಾಯ ಜಾಸ್ತಿ ಆದಾಗ, ಎಕನಾಮಿಕ್ ಆಕ್ಟಿವಿಟಿ ಎಲ್ಲ ಇಂಪ್ರೂವ್ ಆದಾಗ ಆಬ್ವಿಯಸ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ, ಉದ್ಯೋಗದ ಅವಕಾಶ ಜಾಸ್ತಿ ಆಗುತ್ತೆ. ಓಕೆ, ದ್ಯಾಟ್ ಈಸ್ ಒನ್ ಆಫ್ ದ ಅಡ್ವಾಂಟೇಜಸ್. there will be wide choice for the consumers. ಕನ್ಸ್ಯೂಮರ್ಸಿಗೆ ವೈಡ್ ವೆರೈಟಿ ಆಫ್ ಚಾಯ್ಸ್ ಇರುತ್ತೆ. ಬ್ರಾಡನ್ ಎಕಾನಮಿಯಲ್ಲಿ ಇರುವಂಥ ಆರ್ಗನೈಸ್ಡ್ ಸೆಗ್ಮೆಂಟ್. ಎಕಾನಮಿ ಏನಾಗುತ್ತೆ? ಬ್ರಾಡ್ ಆಗುತ್ತೆ, ಇನ್ನೂ ವೈಡ್ ಆಗುತ್ತೆ. ಓಕೆ, ಅವಾಗೇನಾಗುತ್ತೆ? ನೇಷನ್ನು ಡೆವಲಪ್ ಆಗೋಕ್ಕೆ ಸಾಧ್ಯ. ಸೊ ದೀಸ್ ಆರ್ ದ ಅಡ್ವಾಂಟೇಜಸ್ ಆಫ್ ಜಿ ಎಸ್ ಟಿ. ಜಿ ಎಸ್ ಟಿ ಇಸ್ ಅನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್
ಓಕೆ 2017 ಜುಲೈ 1 ಇಂಪ್ಲಿಮೆಂಟ್ ಮಾಡಿರುವಂಥ ಟ್ಯಾಕ್ಸ್ ಕಾನ್ಸೆಪ್ಟ್, ಒನ್ ನೇಷನ್ ಒನ್ ಟ್ಯಾಕ್ಸ್ ಪ್ರಿನ್ಸಿಪಲ್ ಇಟ್ಕೊಂಡಿರುವಂಥ ಕಾನ್ಸೆಪ್ಟ್. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ಸ್ಟಡಿ ಮಾಡಬೇಕು. GST ಇಂಪ್ಲಿಮೆಂಟ್ ಮಾಡೋದ್ರಿಂದ ಇಟ್ ಹ್ಯಾಸ್ ರಿಪ್ಲೇಸ್ಡ್, ಓಕೆ, GST ಹ್ಯಾಸ್ ರಿಪ್ಲೇಸ್ಡ್ 17 ಇಂಡೈರೆಕ್ಟ್ ಟ್ಯಾಕ್ಸಸ್. 17 ಇಂಡೈರೆಕ್ಟ್ ಟ್ಯಾಕ್ಸಸ್ನ ತೆಗೆದಿದೆ ಅದು GST. ಅದರಲ್ಲಿ 8 ಸೆಂಟ್ರಲ್ ಲೆವೆಲ್ ಆ್ಯಂಡ್ 9 ಸ್ಟೇಟ್ ಲೆವೆಲ್. 8 ಸೆಂಟ್ರಲ್ ಲೆವೆಲ್ ಪ್ಲಸ್ 9 ಸ್ಟೇಟ್ ಲೆವೆಲ್ ಟ್ಯಾಕ್ಸಸನ್ನು ಎಲಿಮಿನೇಟ್ ಮಾಡಿದೆ. ಯಾವುದು? GST. ಅರ್ಥ ಆಯ್ತಾ? GST ಒಂದು ಇಟ್ ಹ್ಯಾಸ್ ಎಲಿಮಿನೇಟೆಡ್ ಮಲ್ಟಿಪಲ್ ಟ್ಯಾಕ್ಸಸ್ ಅಂತ ಹೇಳಿದೆ. ಮೊದಲು ಹಲವಾರು ಟ್ಯಾಕ್ಸ್ ತುಂಬಬೇಕಾಗಿತ್ತು, ಈಗ ಅವೆಲ್ಲ ಟ್ಯಾಕ್ಸ್ ಬದಲು ಒಂದೇ ಟ್ಯಾಕ್ಸ್, ದಟ್ ಈಸ್ GST. ಅಂಡರ್ಸ್ಟುಡ್? GST ಬಂದಿರೋದು 17 ಮತ್ತೇನೇನು ಇಂಡೈರೆಕ್ಟ್ ಟ್ಯಾಕ್ಸ್ ಇದೆಯಲ್ಲ ಅದನ್ನೆಲ್ಲ ಹೋಗ್ಬಿಟ್ಟದು. ಓನ್ಲಿ ಒನ್ ಟ್ಯಾಕ್ಸ್, ದಟ್ ಈಸ್ GST. GST ಹ್ಯಾಸ್ ರೀಪ್ಲೇಸ್ಡ್ 17 ಇಂಡೈರೆಕ್ಟ್ ಟ್ಯಾಕ್ಸಸ್. ಅದ್ರಾಗ 8 ಸೆಂಟ್ರಲ್ ಆ್ಯಂಡ್ 9 ಸ್ಟೇಟ್ ಟ್ಯಾಕ್ಸಸ್. ಓಕೆ, ಮತ್ತು 23 ಸೆಸ್ ಅಂತ ಇರ್ತಿತ್ತು. ಇಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸ್. 23 ಸೆಸ್ಸನ್ನು ರಿಮೂವ್ ಮಾಡಿದೆ. ಯಾವುದು? ಸೆಂಟ್ರಲ್ ಮತ್ತು ಸ್ಟೇಟಿನ 23 ಸೆಸ್, ದಟ್ ಈಸ್ ನಥಿಂಗ್ ಬಟ್ ಟ್ಯಾಕ್ಸ್, ಅದನ್ನು ರಿಪ್ಲೇಸ್ ಮಾಡಿದೆ. ಯಾವುದು? GST. ಅಂಡರ್ಸ್ಟುಡ್? GST ಹ್ಯಾಸ್ ರಿಪ್ಲೇಸ್ಡ್ 17 ಇಂಡೈರೆಕ್ಟ್ ಟ್ಯಾಕ್ಸಸ್, ಅದ್ರಾಗ 8 ಸೆಂಟ್ರಲ್ ಆ್ಯಂಡ್ 9 ಸ್ಟೇಟ್ ಲೆವೆಲ್ ಟ್ಯಾಕ್ಸಸ್, 23 ಸೆಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟಿನ ಮತ್ತು ಸೆಂಟ್ರಲಿನ 23 ಸೆಸ್ಸನ್ನು ರಿಪ್ಲೇಸ್ ಮಾಡಿ. ಓಕೆ, ಏನಾಗುತ್ತೆ? ಇಟ್ ರೆಡ್ಯೂಸಸ್ ಫೈಲಿಂಗ್ ಆಫ್ ಮಲ್ಟಿಪಲ್ ರಿಟರ್ನ್ಸ್. ಈಗ ಟ್ಯಾಕ್ಸ್ ಕಟ್ತೀವಲ್ಲ, ಟ್ಯಾಕ್ಸ್ ಕಟ್ಟಬೇಕಲ್ಲ, ಭಾಳ ವೆರೈಟೀಸ್ ಆಫ್ ಟ್ಯಾಕ್ಸ್. ಮೊದಲಿನಂಗೆ 17 ಇಂಡೈರೆಕ್ಟ್ ಟ್ಯಾಕ್ಸ್ 23 ಸೆಸ್ ಎಲ್ಲ ಇದ್ಬಿಟ್ಟಿದ್ರೆ ಏನಾಗ್ಬಿಡ್ತಿತ್ತು? ಬರ್ಡನ್ ಆಗ್ತಿತ್ತು, ರೈಟ್? ಅದನ್ನು ಎವ್ರಿ ಇಯರ್ ಟ್ಯಾಕ್ಸ್ ಕಟ್ಕೊತ ಹೋಗಬೇಕು. ಓಕೆ, ಮಲ್ಟಿಪಲ್ ಟೈಮ್ಸ್ ನೀವು ಟ್ಯಾಕ್ಸನ್ನು ಕಟ್ಟಬೇಕು, ಅದನ್ನು ಅಸೆಸ್ ಮಾಡಬೇಕು. ಅದನ್ನೆಲ್ಲ ಬರ್ಡನನ್ನು ರೆಡ್ಯೂಸ್ ಮಾಡಿದ್ದು ಯಾವುದು? GST. ಅಂಡರ್ಸ್ಟುಡ್? ಓಕೆ, GST includes central GST, that is CGST ಅಂತ ಹೇಳ್ತಾರೆ. ಸ್ಟೇಟ್ GST, SGST. Understood? GST ಲಿ it includes central GST. ಓಕೆ, ಇದು ಸ್ಟೇಟ್ನವ್ರು ಹಾಕೋ GST. ಓಕೆ, ಸೆಂಟರ್ ಆ್ಯಂಡ್ ಸ್ಟೇಟ್. ಇಟ್ ಇನ್ಕ್ಲೂಡ್ ಸೆಂಟ್ರಲ್ GST ಆ್ಯಂಡ್ ಸ್ಟೇಟ್ GST. ಎರಡೂ ಚಾರ್ಜ್ ಮಾಡ್ತಾರೆ ಆ್ಯಟ್ ಡಿಫ್ರೆಂಟ್ ಲೆವೆಲ್ಸ್. CGSTನೂ ತುಂಬಬೇಕು, SGSTನೂ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಓಕೆ, CGST ಪ್ಲಸ್ SGSTನ ಚಾರ್ಜ್ ಮಾಡ್ತಾರೆ. ಅಂಡರ್ಸ್ಟುಡ್? ಯಾ, GST avoids ರಿಮೆಂಬರ್ ದಿಸ್ ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್. ಕ್ಯಾಸ್ಕ್ಯಾಡಿಂಗ್ ಅಂದ್ರೆ ಏನು? ಟ್ಯಾಕ್ಸ್ ಮೊದಲು ಭಾಳ ಟ್ಯಾಕ್ಸಸ್ ಇದ್ವಲ್ಲ, ಟ್ಯಾಕ್ಸಿಗೆ ಮತ್ತೆ ಟ್ಯಾಕ್ಸ್ ಇರ್ತಿತ್ತು, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಅಂತ. ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್ ಇಸ್ ನಥಿಂಗ್ ಬಟ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. ಈಗ ನೀವು ಒಂದು ಟ್ಯಾಕ್ಸ್ ತುಂಬಿರಿ, ಆ ಟ್ಯಾಕ್ಸ್ ಮೇಲೆ ಮತ್ತೆ ಟ್ಯಾಕ್ಸ್, ಆ ಥರ ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಈಗ ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದನ್ನು ರಿಮೂವ್ ಮಾಡಿದ್ದು ಯಾವುದು? GST. ಇಟ್ ಅವಾಯ್ಡ್ಸ್ ಕ್ಯಾಸ್ಕ್ಯಾಡಿಂಗ್ ಎಫೆಕ್ಟ್, ದಟ್ ಈಸ್ ಟ್ಯಾಕ್ಸ್ ಆನ್ ಟ್ಯಾಕ್ಸ್. Understood? It is a single tax across the nation. Country tumba it is a single tax. Understood? And single tax across the nation and the goods are uniformly priced. Okay, some goods are costly. ಈಗ ಕೆಲವೊಂದು ಗೂಡ್ಸ್ ಏನಾಗುತ್ತೆ? ದೇ ಆರ್
ಕಾಸ್ಟ್ಲಿ. ಸಚ್ ಆಸ್ ಲಕ್ಸುರಿ ಐಟಮ್ಸ್. ಈಗ ಕಾಸ್ಟ್ಲಿ ಪ್ರಾಡಕ್ಟ್ಸ್, ಲಕ್ಸುರಿ ಐಟಮ್ಸ್ ಇರ್ತಾವೆ ನೋಡಿ, ಐಷಾರಾಮಿ ವಸ್ತುಗಳು, ಅದಕ್ಕೆಲ್ಲ ಅದ್ರ ಮೇಲೆಲ್ಲ ಜಿ ಎಸ್ ಟಿ ಜಾಸ್ತಿ. ಆ್ಯಂಡ್ ಮಾಸ್ ಕನ್ಸಂಪ್ಷನ್, ಯಾವ್ದು ಜಾಸ್ತಿ ಕನ್ಸಂಪ್ಷನ್ ಮಾಡ್ತಾರಲ್ಲ ಆ ಗೂಡ್ಸ್ ಮೇಲೆಲ್ಲ ಸ್ವಲ್ಪ ಜಿ ಎಸ್ ಟಿ ಕಮ್ಮಿ ಇದೆ. ಓಕೆ, ಒಂದು ಜಿ ಎಸ್ ಟಿ ಕೌನ್ಸಿಲ್ ಅಂತ ಮಾಡಿದ್ದಾರೆ. ಆಡಳಿತ ಮಾಡಬೇಕಲ್ಲ, ಈಗ ಟ್ಯಾಕ್ಸ್ ಸಿಸ್ಟಮನ್ನು ಹಾಕಿದ್ದಾರೆ ಅಂದಮೇಲೆ. ಸೊ ಜಿ ಎಸ್ ಟಿ ಕೌನ್ಸಿಲಿನ ಚೇರ್ಪರ್ಸನ್ ಆಫ್ ಜಿ ಎಸ್ ಟಿ ಕೌನ್ಸಿಲ್ ಈಸ್ ಫೈನಾನ್ಸ್ ಮಿನಿಸ್ಟರ್. ದೇಶದ ಹಣಕಾಸಿನ ಸಚಿವ ಯಾರಿರ್ತಾರಲ್ಲ ಅವರೇ ಇದಕ್ಕೆ ಚೇರ್ ಪರ್ಸನ್. ಅಂಡರ್ಸ್ಟುಡ್? ವೈಸ್ ಚೇರ್ಪರ್ಸನ್. ವೈಸ್ ಚೇರ್ಪರ್ಸನ್ನ ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರಲ್ಲ, ಓಕೆ, ಅವರಲ್ಲೇ ಚೂಸ್ ಮಾಡ್ತಾರೆ. chosen among state ministers. ಓಕೆ, ಇದರ ಚೇರ್ಮನ್ ಯಾರು? ಹಣಕಾಸು ಸಚಿವ. ಓಕೆ, ಫೈನಾನ್ಸ್ ಮಿನಿಸ್ಟರ್ ಯಾರು ಇರ್ತಾರಲ್ಲ ಅವರು, ಆ ದೇಶದ ಫೈನಾನ್ಸ್ ಮಿನಿಸ್ಟರೇ ಜಿ ಎಸ್ ಟಿ ಕೌನ್ಸಿಲಿನ ಚೇರ್ಮನ್. ವೈಸ್ ಚೇರ್ಮನ್ ಆರ್ ಚೇರ್ಪರ್ಸನ್ ಅವರು ಸ್ಟೇಟಿನ ಮಿನಿಸ್ಟರ್ಸ್ ಇರ್ತಾರಲ್ಲ ಅವರಲ್ಲಿ ಒಬ್ಬರನ್ನ ಆರಿಸ್ತಾರೆ. ಪ್ರತಿಯೊಂದು ಸ್ಟೇಟಿಗೂ ಒಂದು ಮಿನಿಸ್ಟರ್ಸ್ನ, ಓಕೆ, ಅವ್ರೇನು ಮಾಡ್ತಾರೆ, ಅವರು ವೈಸ್ ಚೇರ್ಪರ್ಸನ್ ಅಂತ ಆಗ್ತಾರೆ. ಓಕೆ, ಇಲ್ಲಿನ ಇದರ ಡಿಸಿಷನ್ ಏನಾಗುತ್ತಲ್ಲ, 75% ಮೆಜಾರಿಟಿ ಏನು ಬರುತ್ತಲ್ಲ ಅದ್ರ ಬೇಸ್ ಮೇಲೆ ಡಿಸೈಡ್ ಮಾಡ್ತಾರೆ. ಏನೇ ಒಂದು ಡಿಸಿಷನ್ ಮಾಡೋದಿದ್ರೆ 75% ಆ ಕೌನ್ಸಿಲಿನ ಮೆಂಬರ್ಸ್ 75% ಏನು ವೋಟ್ ಏನು ಡಿಸೈಡ್ ಆಗುತ್ತಲ್ಲ, ಮೆಜಾರಿಟಿ ಏನು ಬರ್ತದಲ್ಲ ಅವ್ರ ಬೇಸ್ ಮೇಲೆ ಡಿಸಿಷನನ್ನು ತಗೋತಾರೆ. ಆಲ್ಮೋಸ್ಟ್ ಎಲ್ಲ ರೆಕಮೆಂಡೇಶನ್ಸ್ ರಿಗಾರ್ಡಿಂಗ್ ಜಿ ಎಸ್ ಟಿ, ಈಗ ಏನೇ ಒಂದು ರೂಲ್ಸ್ ಹಾಕೋದಿದ್ರೆ ಜಿ ಎಸ್ ಟಿ ರಿಲೇಟೆಡ್, ಅದರ್ ರೇಟ್ಸ್ ಎಕ್ಸೆಟ್ರಾ, ಇದನ್ನೆಲ್ಲ ರೆಕಮೆಂಡ್ ಮಾಡೋದು ಯಾರು? ಜಿ ಎಸ್ ಟಿ ಕೌನ್ಸಿಲ್. ಅಂಡರ್ಸ್ಟುಡ್? ಅದಕ್ಕೆ ಚೇರ್ಮನ್ ಯಾರು? ಫೈನಾನ್ಸ್ ಮಿನಿಸ್ಟರ್ ಆಫ್ ಅ ನೇಷನ್. ವೈಸ್ ಚೇರ್ಮನ್ ಆರ್ ಚೇರ್ಪರ್ಸನ್ ನಥಿಂಗ್ ಬಟ್ ಅದು ಸ್ಟೇಟ್ ಮಿನಿಸ್ಟರ್ಸ್ ಇರ್ತಾರಲ್ಲ ಅವ್ರ ಮಧ್ಯೆ ಚೂಸ್ ಮಾಡ್ತಾರೆ. ಆ್ಯಂಡ್ 75% ಮೆಜಾರಿಟಿ ಮೇಲೆ ಡಿಸಿಷನ್ ತಗೋತಾರೆ. ಏನೋ ರೂಲ್ಸ್ ರಿಗಾರ್ಡಿಂಗ್ ಜಿ ಎಸ್ ಟಿ, ರೇಟ್ಸ್ ರಿಗಾರ್ಡಿಂಗ್ ಜಿ ಎಸ್ ಟಿ ಏನೇ ಇದ್ದರೂ ಡಿಸೈಡ್ ಮಾಡೋದು, ರೆಕಮೆಂಡ್ ಮಾಡೋರು ಯಾರು? ಜಿ ಎಸ್ ಟಿನ ಕೌನ್ಸಿಲ್. ಅಂಡರ್ಸ್ಟುಡ್? ಯಾ. ನೆಕ್ಸ್ಟ್ ಒನ್, ಸೊ ನಾನು ನಿಮ್ಗೆ ಹೇಳಿದೆ ಜಿ ಎಸ್ ಟಿ ಒಳಗೆ ಸಿ ಜಿ ಎಸ್ ಟಿ ಆರ್ ಎಸ್ ಜಿ ಎಸ್ ಟಿ. ಸಿ ಜಿ ಎಸ್ ಟಿ ಅಂದ್ರೇನು? ಸೆಂಟ್ರಲ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಸ್ಟೇಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. Payable on intra-states supply of goods and or services. ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಯಾವುದ್ರ ಮೇಲೆ ಹಾಕ್ತಾರೆ ಅಂದ್ರೆ, ಇಂಟ್ರಾ ಸ್ಟೇಟ್ ಅಂದ್ರೆ ಏನು? ವಿದಿನ್ ಸ್ಟೇಟ್. ಇಂಟ್ರಾ ಅಂದ್ರೇನು? ನಮ್ಮ ಸ್ಟೇಟಿನ ಒಳಗಡೆ. ಓಕೆ, ನಮ್ಮ ಕರ್ನಾಟಕದ ಒಳಗಡೆ, ನಮ್ಮ ಸ್ಟೇಟ್ ಕರ್ನಾಟಕ ಅಲ್ಲ, ಸೊ ಕರ್ನಾಟಕದ ಒಳಗಡೆ ನಡೆಯುವಂಥ ಇದು. ಸೊ ನಮ್ಮ ಸ್ಟೇಟ್, ಇಂಟ್ರಾ ಸ್ಟೇಟ್ ಅಂದ್ರೇನು? ವಿದಿನ್ ದ ಸ್ಟೇಟ್. ವಿದಿನ್ ದ ಸ್ಟೇಟ್ ಏನು ಗೂಡ್ಸ್ ಮತ್ತು ಸರ್ವಿಸಸನ್ನು ಸಪ್ಲೈ ಮಾಡ್ತಾರಲ್ಲ ಅದ್ರ ಮೇಲೆ ಹಾಕೋದು ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ. ಅಂಡರ್ಸ್ಟುಡ್? ಜಿ ಎಸ್ ಟಿ ಒಳಗೆ ಸೆಂಟ್ರಲ್ ಗೌರ್ಮೆಂಟಿಗೆ ಒಂದಿಷ್ಟು ಹೋಗುತ್ತೆ, ಸ್ಟೇಟ್ ಗೌರ್ಮೆಂಟಿಗೆ ಒಂದಿಷ್ಟು ಹೋಗುತ್ತೆ. ಅದು ಯಾವುದಕ್ಕೆ? ದಿಸ್ ಟ್ಯಾಕ್ಸ್ ಇಸ್ ಪೇಯಬಲ್ ಆನ್ ಆಲ್ ಇಂಟ್ರಾ ಸ್ಟೇಟ್. ಇಂಟ್ರಾ ಅಂದರೆ ವಿದಿನ್ ದ ಸ್ಟೇಟ್, ಸ್ಟೇಟಿನ ಒಳಗಡೆ ಆಗುವಂಥ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಮತ್ತು ಸರ್ವಿಸಸನ್ನು ಸಪ್ಲೈ ಮಾಡ್ಬೋದು, ಸೊ ಆ್ಯಂಡ್ ಅಂತ ಹಾಕಿದ್ದೀನಿ. ಆರ್ ಎಲ್ಸ್ ಗೂಡ್ಸ್ ಅಷ್ಟೇ ಸಪ್ಲೈ ಮಾಡ್ಬೋದು, ಸರ್ವಿಸ್ ಅಷ್ಟೇ ಸಪ್ಲೈ ಮಾಡ್ಬೋದು. ಅದಕ್ಕೆ ಆ್ಯಂಡ್ ಆರ್. ಸೊ ಇದ್ರ ಬಗ್ಗೆ ಏನು ಜಾಸ್ತಿ ತಲೆಗೆಡ್ಸ್ಕೊಬಿಡ್ರಿ, ಆ್ಯಂಡ್ ಆರ್ ಬಗ್ಗೆ. ಅದಕ್ಕೆ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಅಂತ ಹೇಳ್ತಾರೆ.
ಇನ್ IGST ಅಂತ ಬರ್ತದೆ. IGST ಈಸ್ ನಥಿಂಗ್ ಬಟ್ ಇಂಟ್ರಾ, ಓಕೆ, ಇಂಟ್ರಾ payable on all interstate supply of goods and services. Yes, IGST ಇಂಟಿಗ್ರೇಟೆಡ್ GST ಅಂತ ಹೇಳ್ತಾರೆ. ಅದಕ್ಕೆ IGST ಅದ್ರ ಮೇಲೆ ಹಾಕ್ತಾರಂದ್ರೆ ಇಂಟರ್ ಸ್ಟೇಟ್, ಇಂಟರ್ ಅಂದ್ರೆ ಬಿಟ್ವೀನ್ ಸ್ಟೇಟ್ಸ್, ಓಕೆ, ನಮ್ಮ ಸ್ಟೇಟಿನ ಒಳಗಡೆ ನಡುವಂಥ ವ್ಯಾಪಾರದ ಮೇಲೆ ಏನು ಟ್ಯಾಕ್ಸ್ ಹಾಕ್ತಾರಲ್ಲ ಅದಕ್ಕೆ ಸೆಂಟ್ರಲ್ GST ಅಥವಾ ಸ್ಟೇಟ್ GST ಹಾಕ್ತಾರೆ. ಓಕೆ, ಸೊ ಎರಡು ಸ್ಟೇಟ್, ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರ, ಎರಡು ಸ್ಟೇಟ್ ನಡುವೆ ಮಿಡಲ್ ಏನಾದರೂ ವ್ಯಾಪಾರ ಆಗೋದಿದ್ರೆ ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್ IGST. ಅಂಡರ್ಸ್ಟುಡ್? ಎಸ್. ಈಗ ಟ್ಯಾಕ್ಸ್ ಲಯಾಬಿಲಿಟಿ ಅಂತ ಒಂದು ಕಾನ್ಸೆಪ್ಟ್ ಬರ್ತದೆ. ಓಕೆ, ಎಕ್ಸೆಂಪ್ಷನ್ ಲಿಮಿಟ್ ದಟ್ ಈಸ್ 20 lakh, 20 ಲಕ್ಷಕ್ಕಿಂತ, ದಿಸ್ ಇಸ್ ದ ಲಿಮಿಟ್. 20 ಲಕ್ಷಕ್ಕಿಂತ ಜಾಸ್ತಿ ಏನಾದರೂ ಅವರು ವ್ಯಾಪಾರ ಅದು ಮಾಡಿದ್ರಂದ್ರೆ ಅದ್ರ ಮೇಲೆ ಏನಾಗುತ್ತೆ, ಟ್ಯಾಕ್ಸ್ ಬೀಳ್ತದೆ. ಅಂಡರ್ಸ್ಟುಡ್? ಟ್ರೈ ಟು ರಿಮೆಂಬರ್ ದಿಸ್. CGST, SGST ಇಂಟ್ರಾ ಸ್ಟೇಟ್, ಒಂದು ಸ್ಟೇಟಿನ ಒಳಗಡೆ ಆಗುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಪ್ಲೈಗೆ ಹಾಕುವಂಥ ಟ್ಯಾಕ್ಸ್. IGST ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಇದು ಎರಡು ಸ್ಟೇಟಿನ ಮಧ್ಯೆ, ಓಕೆ, ಏನೇನು ವ್ಯಾಪಾರ ಆಗ್ತಾವಲ್ಲ ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸ್. Okay, so next, key features. ಈ ಟ್ಯಾಕ್ಸಿನ ಕೀ ಫೀಚರ್ಸ್ ಏನೇನು? ಓಕೆ, GST ಸ್ಪ್ರೆಡ್ ಹೋಲ್ ಕಂಟ್ರಿ, ನಮ್ಮ ಇಂಡಿಯಾದ ಟಾಪ್ ಟು ಬಾಟಮ್, ಈಗ ಟಿಲ್ ಸಿ ಜಮ್ಮು ಆ್ಯಂಡ್ ಕಾಶ್ಮೀರ್ ತನೂ ಏನಾಗುತ್ತೆ, GST ಅಪ್ಲೈ ಆಗೇ ಆಗುತ್ತೆ. ಇಟ್ ಈಸ್ ಸ್ಪ್ರೆಡ್ ಹೋಲ್ ಕಂಟ್ರಿ. ಓಕೆ, ಸ್ಪ್ರೆಡ್ ಆಫ್ GST ಈಸ್ ಹೋಲ್ ಕಂಟ್ರಿ. ದಿಸ್ ಇಸ್ ದ ಫಸ್ಟ್ ಫೀಚರ್. GST ಈಸ್ ಅಪ್ಲಿಕೇಬಲ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ ಮತ್ತು ಸರ್ವಿಸಸನ್ನು ಏನು ಸಪ್ಲೈ ಮಾಡ್ತಾರಲ್ಲ ಅದ್ರ ಮೇಲೆ ಹಾಕುವಂಥ ಟ್ಯಾಕ್ಸಿಗೆ GST ಅಂತ ಹೇಳ್ತಾರೆ. ಓಕೆ, ಇಟ್ ಈಸ್ ಅಪ್ಲಿಕೇಬಲ್. ದೇರ್ ಇಸ್ ಅ ಪ್ರಿನ್ಸಿಪಲ್, ಒನ್ ಕಂಟ್ರಿ ಒನ್ ಟ್ಯಾಕ್ಸ್. ಓಕೆ, ಒನ್ ನೇಷನ್ ಒನ್ ಟ್ಯಾಕ್ಸ್, ಅದು ಡೆಸ್ಟಿನೇಷನ್ ಬೇಸ್ಡ್ ಇರುವಂಥ ಕಾನ್ಸೆಪ್ಟ್. ಡೆಸ್ಟಿನೇಷನ್ಗೆ ಅಂದರೆ ಗೊತ್ತಾಯ್ತಲ್ಲ, ಉತ್ಪಾದಕರ ಡೆಸ್ಟಿನೇಷನ್ ಯಾವುದು, ಕಸ್ಟಮರ್ಸ್. ಉತ್ಪಾದಕರು ಪ್ರೊಡ್ಯೂಸ್ ಮಾಡಿದಂಥ ಗೂಡ್ಸ್ ಮೇಲೆ ಅವರು ಉತ್ಪಾದಕರು ಏನು ಮಾಡ್ತಾರೆ, ಹೋಲ್ಸೇಲರ್ಸಿಗೆ ಸಪ್ಲೈ ಮಾಡ್ತಾರೆ, ಅವಾಗ GST ಹಾಕ್ತಾರೆ. ಸೇಲ್ ಮಾಡಿದ್ದಕ್ಕೆ ಸಪ್ಲೈ ಆಫ್ ಗೂಡ್ಸ್ ಮೇಲೆ ಹಾಕ್ತಾರಲ್ಲ GST. ಓಕೆ, ಅವರು ರಿಟೇಲರ್ಸಿಗೆ ಸಪ್ಲೈ ಮಾಡ್ತಾರೆ, ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಅಲ್ಟಿಮೇಟ್ಲಿ ಡೆಸ್ಟಿನೇಷನ್ ಯಾರು, ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸಿಗೆ ರಿಟೇಲರ್ ಸಪ್ಲೈ ಮಾಡಿದ್ದಕ್ಕೆ ಅದ್ರ ಮೇಲೆ ಮತ್ತೆ GST ಹಾಕ್ತಾರೆ. ಅಂಡರ್ಸ್ಟುಡ್? ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಓಕೆ, ಈಗ ಇಂಪೋರ್ಟ್ ಮಾಡ್ತಾರಲ್ಲ, ಇಂಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಅದನ್ನು IGST ಅಂತ ಟ್ರೀಟ್ ಮಾಡ್ತಾರೆ. ಓಕೆ, ಬೇರೆ ದೇಶದಿಂದ ನಾವು ಆಮದು ಮಾಡಿಕೊಂಡ್ರೆ ಅದ್ರ ಮೇಲೆ IGST ಬೀಳ್ತದೆ. ಓಕೆ, ಇಂಟಿಗ್ರೇಟೆಡ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ನೋಡಿದ್ವಲ್ಲ, ಎರಡು ಸ್ಟೇಟಿನ ಮಧ್ಯೆ ನಡೆಯುವಂಥ ವ್ಯಾಪಾರ. ಓಕೆ, ಇಂಪೋರ್ಟ್ ಮಾಡಿದ್ರೆ IGST ಆ್ಯಂಡ್ ಆಸ್ ವೆಲ್ ಆಸ್ ಕಸ್ಟಮ್
ಡ್ಯೂಟೀಸ್, ಕಸ್ಟಮ್ ಡ್ಯೂಟೀಸು ಚಾರ್ಜ್ ಮಾಡ್ತಾರೆ. ಓಕೆ, ಓಕೆ, this is the slab rate of GST. 5%, 12%, 18%, 28%. 4 ಸ್ಲ್ಯಾಬ್ಸ್ ಅಂತ ಮಾಡಿದ್ದಾರೆ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದನ್ನ ಟ್ರೈ ಟು ರಿಮೆಂಬರ್. ಓಕೆ, 4 ಸ್ಲ್ಯಾಬ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಈಗ ಏನೋ ಟ್ಯಾಕ್ಸ್ ಹಾಕೋದಿದ್ರು, ಈಗ ಸಣ್ಣ ಸಣ್ಣ ವಸ್ತು ಮೇಲೆ 5% ಟ್ಯಾಕ್ಸ್. ಓಕೆ, ಸ್ವಲ್ಪ ಕಾಸ್ಟ್ಲಿ ಇದ್ರೆ 12% ಟ್ಯಾಕ್ಸ್ ಹಾಕ್ತಾರೆ. ಆಮೇಲೆ 18%, 28%. ಇದು 4 ಸ್ಲ್ಯಾಬ್ಸ್ ಆಫ್ GST. ಓಕೆ, ಟ್ರೈ ಟು ರಿಮೆಂಬರ್ ದಿಸ್ slabs. There are 4 slabs: 5%, 12%, 18% and 28% on all goods and services. Slabs of GST. Yes. Okay, idra payment mode. ಪೇಮೆಂಟ್ ಮೋಡ್ ಅಂದರೆ ಯು ಕ್ಯಾನ್ ಐದರ್ ಪೇ ಥ್ರೂ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್. ನೀವು GST ಪೇ ಮಾಡಬೇಕಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಥ್ರೂ ಪೇಮೆಂಟ್ ಮಾಡ್ಬೋದು. ಓಕೆ, ಎಸ್. ಎಕ್ಸ್ಪೋರ್ಟ್ ಆರ್ ಸಪ್ಲೈ ಟು SEZ, ಸ್ಪೆಷಲ್ ಎಕನಾಮಿಕ್ ಝೋನ್ಸಿಗೆ ಇರ್ತಾವಲ್ಲ, ಅದಕ್ಕೆ ಸಪ್ಲೈ ಮಾಡಿದರೆ ಅದ್ರ ಮೇಲೆ GST ಬೀಳೋದಿಲ್ಲ. 0 ರೇಟ್. ಅಂಡರ್ಸ್ಟುಡ್? ಸ್ಪೆಷಲ್ ಎಕನಾಮಿಕ್ ಝೋನ್ಸ್ ಅಂತ ಮಾಡಿರ್ತಾರೆ. ಆ ಏರಿಯಾದಲ್ಲಿ ಏನೇ ಸಪ್ಲೈ ಮಾಡಿದ್ರು ಅದ್ರ ಮೇಲೆ ಟ್ಯಾಕ್ಸ್ ಹಾಕೋದಿಲ್ಲ, 0%. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಕೀ ಕಾನ್ಸೆಪ್ಟ್ಸ್ ಆಫ್ GST. GSTಯ ಕೀ ಕಾನ್ಸೆಪ್ಟ್ ಇವೆಲ್ಲ. ಟ್ರೈ ಟು ರಿಮೆಂಬರ್ ದಿಸ್ ಒನ್. ದೇರ್ ಆರ್ 4 ಸ್ಲ್ಯಾಬ್ಸ್, 4 ಸ್ಲ್ಯಾಬ್ಸ್ ಮಾಡಿದ್ದಾರೆ. ಒಂದು 5%, ಎಸ್ 5%, 12%, 18%, 28%. ಈ 4 ಸ್ಲ್ಯಾಬ್ಸನ್ನು ಟ್ರೈ ಟು ರಿಮೆಂಬರ್. Okay, so this is it for today's class. We shall see other things in the next class. Thank you.